ನೋಡಿ, ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೋರ್ವ ಆರೋಪಿಯ ಬಂಧನವಾಗಿದೆ. ಆರೋಪಿ ಅಜಿತ್ನ ಬಂಧಿಸಿದ್ದಾರೆ ಸಿಐಡಿ ಪೊಲೀಸರು. ಅಜಿತ್, ಬೆಕ್ಲು ಶಿವ, ಭೈರತಿ ನಡುವೆ ಸಾಕಷ್ಟು ವ್ಯವಹಾರ ನಡೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರದ ಬಗ್ಗೆ ತನಿಖೆಯನ್ನ ನಡೆಸೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೋರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಅಜಿತ್ ಎಂಬಾತನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಅಜಿತ್ ಹಾಗೂ ಬೆಕ್ಲು ಶಿವ ಜೊತೆಗೆ ಭೈರತಿ ಬಸವರಾಜ್ ಮೂರೂ ಜನರ ಮಧ್ಯೆ ಸಾಕಷ್ಟು ವ್ಯವಹಾರ ನಡೆದಿದೆ ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಬೆಕ್ಲು ಶಿವ ಕೊಲೆ ಈ ಮೂವರ ಪ್ಲಾನ್ ಅನ್ನೋದು ತನಿಖೆ ವೇಳೆ ಪತ್ತೆಯಾಗಿದೆ. ಈ ವಿಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ ಕನಿಷ್ಠ ಪಕ್ಷ 5 ದಿನನಾದರೂ ನಮಗೆ ಬೇಕು ಅಂತ ಸಿಐಡಿ ಅಧಿಕಾರಿಗಳು ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಜಿತ್, ಬೆಕ್ಲು ಶಿವ, ಭೈರತಿ ನಡುವೆ ಈಗಾಗಲೇ ಸಾಕಷ್ಟು ವ್ಯವಹಾರ ನಡೆದಿದೆ ಅನ್ನುವಂಥ ಒಂದಷ್ಟು ಡೀಟೇಲ್ಸ್ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ವಿಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ ಕಸ್ಟಡಿಯನ್ನ ಕೇಳಲಿದ್ದಾರೆ ಪೊಲೀಸರು, ಅದರಲ್ಲೂ ಸಿಐಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬಿಜೆಪಿ ಶಾಸಕ ಭೈರತಿ ಅರೆಸ್ಟ್ ಆದರೂ ಒಂದು ಕಡೆ ವಿಮಾನ ನಿಲ್ದಾಣದಲ್ಲೇ ಅರೆಸ್ಟ್ ಆದಂಥ ಪ್ರಸಂಗ ನಿನ್ನೆ ನಡೀತು. ಜಾಮೀನಿಗೆ ಸುಪ್ರೀಂ ನಕಾರ ಎತ್ತಿತು. ಈ ಬೆನ್ನಲ್ಲೇ ಇನ್ಯಾವುದೇ ದಾರಿಗಳು ತನಗಿಲ್ಲ ಅಂತ ಗೊತ್ತಾದಾಗ ಸರೆಂಡರ್ ಆಗೋದಕ್ಕೆ ರೆಡಿ ಆದರು. ಇದೇ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂತು. ಏನೇನೆಲ್ಲ ಪ್ರೊಸೀಜರ್ಗಳಿತ್ತು ಅವೆಲ್ಲವನ್ನ ಕೂಡ ಮುಗಿಸಿದ್ರು. ನಿನ್ನೆಯೇ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಲಾಯಿತು. ಇನ್ನು ಸದ್ಯಕ್ಕೆ ಭಾರತಿ ನಗರದ ರೌಡಿ ಶಿವ ಅಲಿಯಾಸ್ ಬೆಕ್ಲು ಶಿವ ಹತ್ಯೆ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಹೊರ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಹಾಗೂ ಭೈರತಿ ಬಸವರಾಜ್ರನ್ನ ಬಂಧಿಸಲಾಗಿದೆ. ನೋಡಿ, ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಂಧನ. ಬೆಕ್ಲು ಶಿವ ಮನೆ ಬಳಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಬೆಕ್ಲು ಶಿವ ಮನೆ ಬಳಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಇರುವಂತಹ ಬೆಕ್ಲು ಶಿವ ಮನೆ, ಅದರಲ್ಲೂ ಕೂಡ ಆತನ ತಾಯಿಯೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಹೀಗಾಗಿ ಭಾರತಿ ನಗರ ಪೊಲೀಸ್ ಠಾಣೆಯಿಂದ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಭೈರತಿ ಅರೆಸ್ಟ್ ಆಗ್ತಾ ಇದ್ದಂತೆ ಬೆಕ್ಲು ಶಿವ ಮನೆ ಬಳಿ ಪೊಲೀಸ್ ಬಂದೋಬಸ್ತನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರಗಬಾರ್ದು ಅಂತ ಹೇಳಿ, ಜೊತೆಗೆ ಯಾರು ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ. ಹಾಗಾಗಿ ಅಲ್ಲಿಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನೋಡಿ, ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಈಗ ಶಾಸಕ ಭೈರತಿ ಬಂಧನವಾಗಿದ್ದು, ಇನ್ನಷ್ಟೇ ತನಿಖೆಯಿಂದ ಏನೆಲ್ಲ ಸತ್ಯಾಸತ್ಯತೆಗಳು ಹೊರ ಬರಬೇಕೋ ಅದಕ್ಕಷ್ಟೇ ಸಿಐಡಿ ಅಧಿಕಾರಿಗಳು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಾಥಮಿಕ ಮಾಹಿತಿ ಅಂತ ನೋಡೋದಾದ್ರೆ ಸದ್ಯಕ್ಕೆ ಈ ಮೂವರ ಬಳಿ ಅಂದ್ರೆ ಅಜಿತ್ ಹಾಗೂ ಬೆಕ್ಲು ಶಿವ, ಭೈರತಿ ಇವ್ರ 3 ಜನ ಮಧ್ಯೆ ಏನೋ ಒಂದು ದೊಡ್ಡ ವ್ಯವಹಾರಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ವ್ಯವಹಾರವೇನು, ಈ ಒಂದು ಹತ್ಯೆ ಮಾಡೋದಕ್ಕೆ ಅಥವಾ ಈ ಒಂದು ಕೊಲೆ ಮಾಡೋದಕ್ಕೆ ಪ್ರಮುಖ ಕಾರಣಗಳೇನು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಈ ಎಲ್ಲ ಬಗ್ಗೆ ತನಿಖೆಯನ್ನ ನಡೆಸಬೇಕಾದಂತಹ ನಿಟ್ಟಿನಲ್ಲಿ 5 ದಿನ ಮೊದಲೇ ಕಸ್ಟಡಿಗೆ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಕೂಡ ಕೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್. ಸಂತೋಷ್, ಇನ್ನು ಗಮನಿಸೋದಾದ್ರೆ ಬಹಳಷ್ಟು ತಿಂಗಳುಗಳಿಂದ ತಲೆಮರೆಸಿಕೊಂಡಿದ್ದಂಥ ಈಗ ಭೈರತಿ ಕೂಡ ಬಂಧನವಾಗಿದೆ. ಸದ್ಯಕ್ಕೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಏನಿದೆ ಈ ಬಗ್ಗೆ ಮಾಹಿತಿ? ಅಮೃತ, ಏನು ಬಿಕ್ಲಾ ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಶಾಸಕ ಭೈರತಿ ಬಸವರಾಜ್ ನಿನ್ನೆ ಏರ್ಪೋರ್ಟ್ ನಲ್ಲಿ ಬಂಧನ ಮಾಡಲಾಯಿತು. ಬಂಧಿಸಿ ಕರ್ಕೊಂಡ್ಬಂದ ಪೊಲೀಸರು ಈಗಾಗಲೇ ಕಾನೂನು ಪ್ರೊಸೀಜರ್ಗಳನ್ನ ಮಾಡ್ತಾ ಇರುವಂತದ್ದು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಇನ್ನು ಮನವಿಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ 14 ದಿನ ಪೊಲೀಸ್ ಕಸ್ಟಡಿಗೆ ಮನವಿಯನ್ನ ಮಾಡ್ತಾರೆ. ಇಲ್ಲಾಂದ್ರೆ ಮಿನಿಮಮ್ 5 days ಆದ್ರೂ ಪೊಲೀಸ್ ಕಸ್ಟಡಿಗೆ ಬೇಕು ಅಂತೇಳಿ ಪ್ರಕರಣದ ತೀವ್ರತೆಯನ್ನ ಇನ್ನು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡ್ತಾರೆ. ಮತ್ತು ಅದು ಸೂಕ್ಷ್ಮತೆ ಇದು ಆಗಿದೆ. ಇಡೀ ಪ್ರಕರಣದಲ್ಲಿ ಕಳೆದ ತಿಂಗಳಿಂದ ಮುಗಿಸ್ಕೊಂಡಿದ್ದು ಅಂದ್ರೆ ಪೊಲೀಸರಿಗೆ ತನಿಖೆಗೆ ಸಹಕಾರವನ್ನು ಕೊಟ್ಟಿಲ್ಲ ಅಂತ 7 ತಿಂಗಳ ಬಳಿಕ ಘಟನೆ ನಡೆದು 7 ತಿಂಗಳ ಬಳಿಕ ಇವರ ಬಂಧನ ಆಗಿರುವಂತ 5ನೇ ಆರೋಪಿ ಆಗಿರುವಂತದ್ದು. ಪ್ರಮುಖವಾಗಿ ಏನು ಬಿಕ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೊತೆ ನಿರಂತರವಂತದ್ದು ಮತ್ತೊಂದು ಆರೋಪಿ ಆಗಿದೆ. ಧನ್ಯವಾದ ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. Okay.